ಮಕ್ಕಳು ಇದರಲ್ಲಿ ಕೇಳ್ತಾರೆ ತುಂಬ, ಯಾಕಂದರೆ ಕಾನ್ಸೆಪ್ಟ್ ಕ್ವಶನ್ಸ್ ವೆರಿ ಇಂಪಾರ್ಟೆಂಟ್. ನೋಡಿ 5 Newton ಫೋರ್ಸ್ ಈಸ್ ಡಿಫೈನ್ಡ್ ವೆನ್ ಎ ಮಾಸ್ ಆಫ್ 10 kg ಈಸ್ ಆಕ್ಸಿಲರೇಟೆಡ್ ವಿತ್ ಅಂದರೆ ಒಂದು 5 Newton ಫೋರ್ಸ್ನ ಅಪ್ಲೈ ಮಾಡ್ತಾ ಇದ್ದಾರೆ. ಎಷ್ಟು kg ಮಾಸ್ ಮೇಲೆ? 10 kg. ಏನು ಮಾಸ್ ಏನು? 10 kg. ಫೋರ್ಸ್ ಎಷ್ಟು? 5 Newton. ಇಲ್ಲಿ ಏನು ಕೇಳಿದ್ದಾರೆ? ಆಕ್ಸಿಲರೇಟೆಡ್, ಆ ಬಾಡಿ ಆಕ್ಸಿಲರೇಷನ್ ಕೇಳಿದ್ದಾರೆ. ಇದನ್ನ ಮಾಡ್ಬೋದಾ? ಹೆಂಗೆ? ಫಾರ್ಮುಲಾ ನಮ್ಗೆ ಏನು ಗೊತ್ತು? F is equal to ಫೋರ್ಸ್ ಅಂತಂದ್ರೆ 5 ಅಂದ್ರೆ ಎಷ್ಟು? 5 Newton. ಓಕೆ, ಮಾಸು 10 kg. ಗೊತ್ತಾಗ್ತಿದ್ಯಾ? ಆಕ್ಸಿಲರೇಷನ್ ಇರಲಿ, ಅರ್ಥ ಆಗ್ತಿದ್ಯಾ? ಈಗ ನಾವೇನು ಮಾಡ್ಬೋದು? 10 ಡಿವೈಡ್ ಮಾಡಿದಾಗ ಏನಾಗುತ್ತೆ? 0.5 ಬರುತ್ತೆ ಅಲ್ವಾ? ಕರೆಕ್ಟ್. ಅವಾಗ ಏನಂತೆ 0.5 ಏನು ಸೆಕೆಂಡ್ ಅಲ್ಲ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗಬೇಕಿತ್ತಲ್ವಾ? ಇಲ್ಲಿ ಬರೀ ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ಏನಾಗಿದೆ? ಮೀಟರ್ ಪರ್ ಸೆಕೆಂಡ್. 0.5 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆನ್ಸರ್ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಇದು ಹೆಂಗೆ ಬಂದು ಗೊತ್ತಾಯ್ತು ನಿಮಗೆ? ಡಿವೈಡ್ ಮಾಡಿದ್ದೀನಿ ಅಷ್ಟೇ. 10 ಡಿವೈಡ್ ಮಾಡಿದ್ರೆ 0.5 ಬರುತ್ತೆ. ಅರ್ಥ ಆಗ್ತಿದ್ಯಾ? ಓಕೆ, ನೋಡೋಣ. ಅದೇ ಇದು ನಿಮಗೆ ಯೂನಿಟ್ ಗೊತ್ತಿತ್ತು ಅಂತಂದ್ರೆ ಈಸಿಯಾಗಿ ಐಡೆಂಟಿಫೈ ಮಾಡೋದು. ಆಕ್ಸಿಲರೇಷನ್ ಕಂಡುಹಿಡಿಯೋಕೆ ಕೇಳಿದ್ರೆ ನೋಡಿ, ಈ ಥರ ಕ್ವಶನ್ಸು NDA ದಲ್ಲಿ ಕೇಳಿರೋ ಕ್ವಶನ್ ಗೊತ್ತಾಗ್ತಿದ್ಯಾ? ಹಾಗಾಗಿ ಗೊತ್ತಿರಬೇಕು.